ಇವತ್ತು ಸಿಂಪಲ್ G81 ಸೈಕಲ್ ಯಾವ ಥರ ಮಾಡೋದು ಅಂತ ನೋಡೋಣ. ಓಕೆ, ಫಸ್ಟು G81 ಸೈಕಲ್ ಮಾಡೋದಕ್ಕೆ 2.5D, ದೆನ್ ಗೋ ಟು ಡ್ರಿಲ್ಲಿಂಗ್ನ ಪಿಕ್ ಮಾಡಬೇಕು. ಪಿಕ್ ಮಾಡಿದ್ರೆ ಒಂದು ವಿಂಡೋ ನಮಗೆ ಅಪಿಯರ್ ಆಗುತ್ತೆ. ಅದರಲ್ಲಿ ಫಸ್ಟ್ ಜಾಮೆಟ್ರಿ ಇರುತ್ತೆ. ಜಾಮೆಟ್ರಿ ಪ್ಲಸ್ ಕೋಆರ್ಡಿನೇಟ್ ಸಿಸ್ಟಮ್ ಯಾವುದಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಬಿಟ್ಟು ನ್ಯೂಗೆ ಹೋಗ್ಬಿಟ್ಟು ಯಾವುದಕ್ಕೆ ಸೆಂಟರ್ ಡ್ರಿಲ್ ಮಾಡಬೇಕು ಅದನ್ನು ಪಿಕ್ ಮಾಡಿ. ನನಗೆ ಸೆಂಟರ್ ಒಳಗು ಮತ್ತು ಈ ಒಳಗು ಮಾಡಬೇಕು. ನಾನು ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ಟೂಲ್ಗೆ ಹೋಗ್ಬಿಟ್ಟು ಇಲ್ಲಿ ಡೈರೆಕ್ಟಾಗಿ ಸೆಂಟರ್ ಡ್ರಿಲ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು 4mm ಇದೆ, 4mm ಹಂಗೆ ಇರಲಿ. ಜಸ್ಟ್ ಇಲ್ಲಿ ಸೆಂಟರ್ ಡ್ರಿಲ್ ಅಂತ ಬರೆದ್ಬಿಡಿ. ಬರ್ತಿದ್ಮೇಲೆ ಓಕೆ ಕೊಡಿ. ಓಕೆ ಕೊಟ್ಟು ನೆಕ್ಸ್ಟ್ ಡೇಟಾಗೆ ಹೋಗಿ ಡೇಟಾ ಕೊಟ್ಬಿಟ್ಟು ಸ್ಪೀಡ್ ಆ್ಯಂಡ್ RPMs ಎಷ್ಟು ರಿಕ್ವೈರ್ಡ್ ಅನ್ನೋದು ಬೇಸ್ಡ್ ಆನ್ ಮೆಟೀರಿಯಲ್ ನೀವು ಚೂಸ್ ಮಾಡಿಕೊಂಡು ಕೊಡಿ. ನೆಕ್ಸ್ಟು ಅಪ್ಪರ್ ಲೆವೆಲ್, ದೆನ್ ಡೆಪ್ತ್ ಬಂದ್ಬಿಟ್ಟು ನಾವು ಸೆಂಟರ್ ಡ್ರಿಲ್ ಮಾಡೋದು ಯಾವಾಗಲೂ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 2mm ಮಾಡ್ತೀವಿ. ಸೊ 2mm ಹಾಕ್ಕೊಳ್ಳಿ. ಇಲ್ಲಿ ಡ್ರಿಲ್ಲಿಂಗ್ ಸೈಕಲ್ ಬಂದ್ಬಿಟ್ಟು G81 ಅದನ್ನು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಮೋಷನ್ ಕಂಟ್ರೋಲ್ ಹೋಗಿ. ಮೋಷನ್ ಕಂಟ್ರೋಲ್ ಏನು ರಿಕ್ವೈರ್ಡ್ ಇಲ್ಲ, ಜಸ್ಟ್ ಸೇವ್ ಆ್ಯಂಡ್ ಕ್ಯಾಲ್ಕುಲೇಟ್ ಅಂತ ಕೊಡಿ. ಆಟೋಮೆಟಿಕ್ಕಾಗಿ ಇವಾಗ ನಮಗೆ 2 ಸೆಂಟರ್ ಡ್ರಿಲ್ ಕ್ರಿಯೇಟ್ ಆಯಿತು. ಇದನ್ನು ಸಾಲಿಡ್ ವೆರಿಫೈ ಮಾಡಿ ನೋಡೋಣ. ಓಕೆ, ನೋಡಿ ಆಗಿದೆಯಾ? ಎಸ್, 2 ಸೆಂಟರ್ ಆಗಿದೆ. ನೆಕ್ಸ್ಟ್ ಅದೇ G81 ಸೈಕಲ್ನ ಯೂಸ್ ಮಾಡಿ ಅದಕ್ಕೆ ಡ್ರಿಲ್ ಮಾಡೋಣ. ಓಕೆ, ಜಸ್ಟ್ ಕಾಪಿ ದೆನ್ ಪೇಸ್ಟ್ ಮಾಡಿದ ಮೇಲೆ you can go to again geometry, same geometry, no difference. So you can select drill, 12mm drill. You can enter 12mm drill here. Okay, one center you can okay, click OK. Then you can give speed. ನಾನು ಒಂದು 50 ಕೊಡ್ತೀನಿ. ನೆಕ್ಸ್ಟು RPM ಕೊಡ್ತೀನಿ. ನಾನು ಕಾರ್ಬೈಡ್ ಡ್ರಿಲ್ ಹಾಕಿರೋದ್ರಿಂದ 1600 ಕೊಡ್ತೀನಿ. ನೀವು ಬೇಸ್ಡ್ ಆನ್ ಡ್ರಿಲ್ಲು ಸ್ಪೀಡ್ ಕೊಟ್ಕೊಂಬಿಡು. ನೆಕ್ಸ್ಟ್ ಅಪ್ಪರ್ ಲೆವೆಲ್, ಡೆಪ್ತ್ ನನಗೆ ಓಪನ್ ಆಗಬೇಕು. ಓಕೆ, ಬಾಟಮ್ ಡೆಪ್ತ್ನ ಕ್ಲಿಕ್ ಮಾಡಿ ಒಂದು 3mm ಎಕ್ಸ್ಟ್ರಾ ಕೊಡಿ. ಕೊಟ್ಬಿಟ್ಟು G81 ಸೈಕಲ್ ಸೇಮ್ ಜಸ್ಟ್ ಜನರೇಟ್ ಮಾಡಿ. ಓಕೆ, ಜನರೇಟ್ ಮಾಡಿಬಿಟ್ರೆ ನಿಮಗೆ ಡ್ರಿಲ್ಲಿಂಗ್ ಸೈಕಲು ಕ್ರಿಯೇಟ್ ಆಯಿತು. ಸಾಲಿಡ್ ವೆರಿಫೈಗೆ ಹೋಗ್ಬಿಟ್ಟು ನೋಡೋಣ ಏನಾಗಿದೆ ಅಂತ. ನೋಡಿ, ಆಲ್ರೆಡಿ ಸೆಂಟರ್ ಡ್ರಿಲ್ ಆಗಿರೋದಾಗಿದೆ. ಓಕೆ, ಜಸ್ಟ್ ಆಯಿತಾ, 2 ಹೋಲ್ ಆಯಿತು. ದಿಸ್ ಇಸ್ ಹೌ ವಿ create G81 cycle contour.